ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೆ. ಬಸವನ ಬಾಗೇವಾಡಿ ಪೊಲೀಸ್ ಠಾಣೆ ವತಿಯಿಂದ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಡ್ರಗ್ಸ್ ಮುಕ್ತ ಅಭಿಯಾನ ಅಂಗವಾಗಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಶ್ರೀ ವೈಎಸ್ ಸೋಮನಕಟ್ಟಿ ತಹಸೀಲ್ದಾರರು ಮತ್ತು ಪೂಜ್ಯರು ಗುರುಶಾಂತಗೌಡ ದಾಶಾಳ್ ಶಿಕ್ಷಕರು ಸೇರಿಕೊಂಡು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ವೈಎಸ್ ಸೋಮನಕಟ್ಟಿ ಅವರು ಮಾತನಾಡಿ, ಇಂದಿನ ಯುವಕರೇ ನಾಳಿನ ನಾಗರಿಕರು. ಇವರು ಇತ್ತೀಚಿನ ದಿನಗಳಲ್ಲಿ ಮಾದಕ ವಸ್ತುಗಳ ಸೇವನೆಯಲ್ಲಿ ತೊಡಗಿರುವುದು ಕಾಣುತ್ತೇವೆ. ಸಮಾಜ ದೇಶ ಉಳಿಯಬೇಕಾದರೆ ಯುವಕರು ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರಬೇಕು ಎಂದು ಹೇಳಿದರು. ಶ್ರೀ ಗುರುಶಾಂತ್ ದಾಶಾಳ್ PSI ಬಸವನ ಬಾಗೇವಾಡಿ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಯುವ ಸಮುದಾಯದಲ್ಲಿ ಹೆಚ್ಚುತ್ತಿರುವ ಮಾದಕ ವ್ಯಸನದ ದುಷ್ಪರಿಣಾಮಗಳಿಂದ ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ಜೀವನದ ಮೇಲೆ ಉಂಟಾಗುವಂತಹ ಪರಿಣಾಮಗಳ ಕುರಿತು ವಿವರಿಸಿ ಮಾದಕ ವಸ್ತುಗಳಿಂದ ದೂರವಿದ್ದು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವಂತೆ ಕರೆಯನ್ನ ನೀಡಿದರು. ಯಾವುದೇ ಮಾದಕ ವಸ್ತುಗಳ ಮಾರಾಟ ಅಥವಾ ಬಳಕೆಯ ಬಗ್ಗೆ ಮಾಹಿತಿ ದೊರೆತರೆ ತಕ್ಷಣವೇ 112 ತುರ್ತು ಸಹಾಯವಾಣಿ ಅಥವಾ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಮನವಿಯನ್ನ ಮಾಡಿದರು. ಈ ಸಮಯದಲ್ಲಿ ಸಿದ್ಧಲಿಂಗ ಮಹಾಸ್ವಾಮಿಗಳು, ನೀಲಪ್ಪ ಬಿ ಹೊಸಮನಿ, ಅಶೋಕ್ ಹಂಚಿಲೈ, ಬಸಣ್ಣ ಹಾರಿವಾಳ್, ಯತೀಶ್, KNH, ಎನ್ ಅಟಿಕಾರ್, ಶ್ರೀಶೈಲ್ ಬಳವಾಟ್ ಮುಖಂಡರು, ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರು ಹಾಗೂ ಪೊಲೀಸ್ ಸಿಬ್ಬಂದಿಗಳು, ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಮೆಹಬೂಬ್ ಗುಂತ್ಕಲ್, ಬಸವನ ಬಾಗೇವಾಡಿ. ಯಾಕೆ ನಾವು ಯುವಕರನ್ನ ಈ ಕಾಲೇಜುಗಳನ್ನ ಆಯ್ಕೆ ಮಾಡಿದೀವಿ ಅಂತ ಹೇಳಿದ್ರೆ, ಅದು ಈ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳ ಭಾವಿ ಭವಿಷ್ಯತ್ತಿಗಾಗಿ. ಯಾಕಂತ ಕೇಳಿದ್ರೆ, ಯಾಕೆ ನಾವು ಶಾಲಾ ಕಾಲೇಜುಗಳನ್ನ ಜಾಸ್ತಿ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಕೇಳಿದ್ರೆ, 9 ವರ್ಷ ನಿತ್ಯ 8 ತಾಸು ತಗೋದು, ಉಳಿದನ್ನ ನೀರಾಗಿ ಇಟ್ಬಿಟ್ರೆ ತಾನೇ ನಾವು ಸ್ವಿಮ್ಮಿಂಗ್ ಬರ್ತದೆ, ನಾನೇ ಫಸ್ಟ್ ಅವೇ ಒಲಿಂಪಿಕ್ ಬಿಡ್ತಾರೆ. ಇದು ಸಾಧ್ಯ ಮಾಡ್ಬೋದಾ ಈಸಿ ಬೈಕಲ್ಲ. ಇವತ್ತಿನ ಪೆಡ್ಲರ್ಗಳಿಗೆ ಅವಕಾಶವಿಲ್ಲ ಅಂತಕ್ಕಂಥ ಒಂದರಿಂದ ನೀವು ಮುಕ್ತರಾಗಬೇಕು. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಮಕ್ಕಳು 18, 19, 20 ವಯಸ್ಸಿನ ಮಕ್ಕಳಿದ್ದೀರಿ. ಇಂಥ ಮಕ್ಕಳು ದಾರಿ ತಪ್ಪತಕ್ಕಂಥದ್ದು ಬಹುಶಃ ಇದು ನಮ್ಮ ಒಂದು ಸೋಷಿಯಲ್ ಸೈನ್ಸ್ ಕಲಾ ವಿಭಾಗದಲ್ಲಿ ಕಡಿಮೆ, ಕಾಮರ್ಸ್ ವಿಭಾಗದಲ್ಲಿ ಕಡಿಮೆ, ಸೈನ್ಸ್ ಮತ್ತು ಇಂಜಿನಿಯರಿಂಗು MBBS ಇದ್ದಲ್ಲಿ ಇಂಥ ಡ್ರಗ್ಸ್ ತಗೊಳ್ತಕ್ಕಂಥ ವಿದ್ಯಾರ್ಥಿ ಸ್ನೇಹಿತರು ಬಹಳಷ್ಟು ಇದ್ದಾರೆ. ನಮ್ಮಲ್ಲಿ ಕೂಡ ಪ್ರಮಾಣ ಕಡಿಮೆ. ಆದ್ರೆ ಅಂತ ಒಂದು ವ್ಯವಸ್ಥೆಯಿಂದ ಹೊರಬಂದು ತಂದೆ ತಾಯಿಗಳಿಗೆ ಒಬ್ಬನೇ ಮಗ ಒಬ್ಬನೇ ಮಗಳು ಮೋಸದ ಕುಡಿಯುತ್ತೀರಿ. ನಿಮ್ಗೆ ಗೊತ್ತಿಲ್ಲದೆ ಸ್ನೇಹಿತರ ಸಹವಾಸದಿಂದ ನೀವು ದುಶ್ಚಟಗಳಿಗೆ ದಾಸರಾಗಿರ್ತೀರಿ. ಅಂತ ಕಾರ್ಯಕ್ರಮದಿಂದ, ಅಂತ ಒಂದು ದುಶ್ಚಟಗಳಿಂದ ನೀವು ಹೊರಬಂದು ನಿಮ್ಮ ಬದುಕನ್ನು ಕಳೆದುಕೊಂಡು ಈ ನಾಡಿನ ಸತ್ಪ್ರಜೆಗಳಾಗಿ, ಅತ್ಯುತ್ತಮ ಒಂದು ಪ್ರಜೆಗಳಾಗಿ ಈ ನಾಡನ್ನು ಕಟ್ಟುವಲ್ಲಿ ತಾವು ಪಾಲ್ಗೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಮ್ಮ ಮಾನ್ಯ ಪ್ರಾಂಶುಪಾಲರು ಮತ್ತು ಪೊಲೀಸ್ ಇಲಾಖೆ ಮುಖ್ಯಸ್ಥರಂತ ಶ್ರೀ ಕೆಲವು ಮಂದಿಗೆ ಏನಾಗಲ್ಲ ಗೊತ್ತಾ, ಕೆಲವು ಮಂದಿ ಕುಡಿಲಾಗಿದ್ದು ಏನೋ ಒಂದು ದುಶ್ಚಟಗಳು ಸರ್ ಸಾಲ ಆಯ್ತು ಅಂದ್ರೆ ಕುಡಿತಾರೆ, ಫಸ್ಟ್ ರ್ಯಾಂಕ್ ಬಂತಂದ್ರು ಪಾರ್ಟಿ ಮಾಡ್ತಾರೆ, ಫೇಲ್ ಆದ್ರೂ ಪಾರ್ಟಿ ಮಾಡ್ತಾರೆ. ಫಸ್ಟ್ ರ್ಯಾಂಕ್ ಪಾರ್ಟಿ ಅದಕ್ಕೆ ಮಾಡೋದು, ಫಸ್ಟ್ ಪಾಸ್ ಆದ್ರೆ ಫಸ್ಟ್ ರ್ಯಾಂಕ್ ಬಂದ್ರೆ ಖುಷಿ ಆಯ್ತದ ಪಾರ್ಟಿ ಮಾಡೋದು, ಫೇಲ್ ಆಗಿ ಭಾರಿ ಮನಸ್ಸು ಬೇರೆ ಅದಕ್ಕೆ ಕೊಡಬೇಕು. ಸಾಲ ಹೆಚ್ಚಾದ್ರೂ ಕುಡಿತಾರೆ, ಮತ್ತೆ ಹೆಚ್ಚಿಗೆ ಬಂದ್ರು ಕುಡಿತಾರೆ. ನಮ್ಮ ಒಂದೇನ್ ಬೇಕು, ರಿಸಲ್ಟ್ ಬೇಕು. ಬಾಳ ಅಂಗಡಿ ಬಂದು ಹೋಗಲ್ಲ, ಕುಡಿಯ ಹೋಗ್ಬೇಕಂತ ರೂಲ್ಸ್ ಇಲ್ಲ. ನಮ್ಮ ಮನಸ್ಸು ಗಟ್ಟಿ ಇರ್ತಂದ್ರೆ ಎಲ್ಲಿ ಬಿದ್ರು ನಾವು ಬದುಕ್ತೇವೆ. ಪ್ರಾಣಿಗಳಿಗೆ ನಮಗೆ ವ್ಯತ್ಯಾಸ ಏನು? ಬರೀ ಒಂದು ಥಿಂಕಿಂಗ್ ಪವರ್ ಅಷ್ಟೇ. ನಿಮಗೆಲ್ಲ ಕಾಲೇಜ್ ಕೊಟ್ಟು ಗಿಡ ಹತ್ತಿದ ತಕ್ಷಣ ಹಣ್ಣು ಕೊಡಲ್ಲ. ನಿರಂತರತೆ ಬೇಕು, ನಿರಂತರ ಪ್ರಯತ್ನ ಬೇಕು. ಆ ನಿರಂತರ ಪ್ರಯತ್ನ ಆವಾಗ ನಿಮ್ ದೃಢ ಛಲ ಬೇಕು, ಮನಸ್ಸು ಬೇಕು, ಗಟ್ಟಿ ಮನಸ್ಸು ಬೇಕು. ಆದ್ರೆ ಈ ಗಟ್ಟಿ ಮನಸ್ಸು ಏನ್ ಮಾಡ್ತದೆ ಗೊತ್ತಾ, ಅದನ್ನೆಲ್ಲ ಹಾಳು ಮಾಡೋದು ಈ ಮಾದಕ ವಸ್ತುಗಳು. ಇವು ಅಟ್ರಾಕ್ಟ್ ಮಾಡ್ತವೆ ನಿಮ್ಮನ್ನೆಲ್ಲನು. ಕೆಟ್ಟದ್ದು ಯಾವ್ದಿದೆ ಬೇಗ ಅಟ್ರಾಕ್ಟ್ ಆಗ್ತವೆ. ಅದಕ್ಕಲ್ಲೇ ಚಲೋದು ಏನಾಗುತ್ತೆ, ಬೇಗ ಅಟ್ರಾಕ್ಟ್ ಆಗಲ್ಲ. ಯಾಕಂದ್ರೆ ಕಾಲ್ ಕೆಟ್ಟಿರ್ತದೆ, ಬಾಯಿಗೆ ಟೇಸ್ಟ್ ಹತ್ತಲ್ಲ. ಇವೆಲ್ಲ ಬಾಯಿಗೆ ಟೇಸ್ಟ್ ಹತ್ತವೆ, ತೆಲಿಗೆ ಟೇಸ್ಟ್ ಹತ್ತಲ್ಲ. ಆದ್ರೆ ಅದಕ್ಕೆ ಕೆಲವು ಜನಗಳು 1000-ಒಬ್ಬ 10,000-ಒಬ್ಬ ವ್ಯಕ್ತಿ ಯಾಕೆ ಯಶಸ್ವಿ ಆಗ್ತಾನೆ, ಅವ ಗಡಕ್ಕೆ ರೀಚ್ ಮಾಡ್ತಾನೆ. ಎಲ್ಲರೂ ಯಶಸ್ವಿ ಆಗ್ಬೋದಲ್ಲ, ಎಲ್ಲರ ಮನುಷ್ಯರು ಎಲ್ಲ ಇಬ್ಲಾಕ್ ಅದೇ ಐತಿ, ಎಲ್ಲರಿಗೆ ತೆಲಿ ಅದೇ ಐತಿ, ಎಲ್ಲರಿಗೆ ಎಲ್ಲರ ಯಶಸ್ವಿ ಯಾಕಾಗಲ್ಲ? ಇದು ಮಾದಕ ದ್ರವ್ಯಗಳು ಹೆಂಗಾಗ್ತದಂದ್ರೆ ಸಹವಾಸ ದೋಷದಿಂದ ಆಗ್ತದೆ.
ಸಜ್ಜನರ ಸಂಘವನ್ನು ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘವನ್ನು ಬಚ್ಚನ ರಂಜನಂತೆ ಸರ್ವಜ್ಞ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಒಂದು ಗೆಳೆತನ ಏನಿರಬೇಕು ಅಂತಂದ್ರೆ ಒಳ್ಳೆಯ ಗೆಳೆತನ ಇರಬೇಕು, ಒಳ್ಳೆಯ ಸಹವಾಸ ಇತ್ತು ಅಂದ್ರೆ ಎಲ್ಲರೂ ಓದುವಂಥವ್ರ ಜೊತೆ ನೀವು ಸಹವಾಸ ಮಾಡಿದ್ರಿ ಅಂತಂದ್ರೆ ಒಳ್ಳೆಯ ರೀತಿಯಿಂದ ಓದಿ ನಿಮ್ಮ ಬದುಕನ್ನು ಕಟ್ಟಿಕೊಳ್ತಾರೆ. ಅದ್ರ ಬದಲಾಗಿ ಯಾರಾದರೂ ನೀವು ಕೆಟ್ಟ ಚಟಗಳಿಗೆ ಬಲಿಯಾಗುವಂಥ ಸಹವಾಸವನ್ನು ಮಾಡಿದ್ರಿ ಅಂತಂದ್ರೆ ಇಡೀ ನಿಮ್ಮ ಜೀವನ, ನಿಮ್ಮ ಆರೋಗ್ಯ, ನಿಮ್ಮ ಸಂಸಾರ ಎಲ್ಲ ಹಾಳಾಗುತ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಮಾದಕ ವಸ್ತುಗಳ ಮಾರಾಟ ಕಂಡು ಬಂದರೂ ಕೂಡ ನೀವು ಪೊಲೀಸ್ ಇಲಾಖೆಗೆ ತಿಳಿಸ್ಬೇಕು. ಆಮೇಲೆ ಮಾದಕ ವಸ್ತುಗಳ ಸಾಗಾಣಿಕೆ ಇರ್ಬೋದು, ಇವೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬಂತು ಅಂದ್ರೆ, ನಿಮ್ಮ ಕಾಲೇಜಿನಲ್ಲಿ ಯಾರಾದರೂ ಮಾಡ್ತಿದ್ರು ಅಂತಂದ್ರೆ ಅಥವಾ ಇಡೀ ಸಮಾಜದಲ್ಲಿ ಎಲ್ಲಾದರೂ ನೀವು ಕಂಡು ಬಂತು ಅಂತಂದ್ರೆ ಅದನ್ನು ಪೊಲೀಸ್ ಇಲಾಖೆಗೆ ಮಾಹಿತಿ ತಿಳಿಸಿದ್ರಿ ಅಂತಂದ್ರೆ ಈ ಒಂದು ಮಾದಕ ವಸ್ತುಗಳ ಮುಕ್ತ ಕರ್ನಾಟಕವನ್ನ, ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಾಯ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಗೊತ್ತಿತ್ತು. ಡೈರೆಕ್ಟ್ ಎಲ್ಲರೂ ಇದು ಸ್ಮಶಾನಕ್ಕೆ ಹೋಗುದು ಹೊರತು ಬೇರೆ ಏನೋ ಹಾದಿನೇ ಇರುತ್ತೆ. ಇದು ಮತ್ತೊಂದು ಕೈ ಕಾಲ ಮುಗ್ಕೊಂಡು ಮನೆಯಾಗ ಕುಂದಿರ್ತೇವಂತ ವಿಚಾರ ಇಲ್ಲ. ಅದು ಡೈರೆಕ್ಟ್ ಸ್ಮಶಾನಕ್ಕೆ ಹೋಗುದು. ಅದನ್ನ ತಪ್ಪಿಸ್ಬೇಕು ಅಂತಂದ್ರೆ ಇವತ್ತು ಬಹಳಷ್ಟು ನಾವು ಲೆಕ್ಕಾಚಾರ ಮುಖಾಂತರ ಮಾಡಿದೀವಿ ಅಂದ್ರೆ ಇವತ್ತು ಕರ್ನಾಟಕ ಇದರಲ್ಲಿ ಕೂಡ ಬಹಳಷ್ಟು ಡ್ರಗ್ ವ್ಯವಸ್ಥೆಯಿಂದಲೂ ಕೂಡ ಇವತ್ತು ಯುವಜನತೆ ಹಾಳಾಗ್ತದೆ ಅನ್ನೋದನ್ನ ಅತಿ ಸಂಶಯ ಐತೆ. ಪ್ರತಿ ವರ್ಷ ನೀವು ಇವರು ಬಂದಾಗ 25ರಿಂದ 30% ಯುವ ವಿದ್ಯಾರ್ಥಿನಿಯರು ಹೊಸದಾಗಿರ್ತಕ್ಕಂಥ ಈ ದುಶ್ಚಟಗಳಿಗೆ ಬಲಿಯಾಗ್ತಾರೆ. ಅವಕಾಶಗಳು ಬರ್ತಾವಲ್ಲ ಈ ಕಾಂಪಿಟೇಷನ್ ಯುಗದಲ್ಲಿ ಅವೆಲ್ಲವೂ ಕೂಡ ಅಟೆಂಡ್ ಮಾಡುವಂಥ ವ್ಯವಸ್ಥೆಯಲ್ಲಿ ಇವತ್ತು ಕೂಡ ಬದುಕಿ ಅನ್ನುವಂಥ ಮಾತನ್ನು ಕೂಡ ಹೇಳಿ ಒಟ್ಟಾರೆಯಾಗಿ ನಾನು ಹೇಳಿದ ಹಾಗೆ ವ್ಯಸನ ಮುಕ್ತವಾಗಿರ್ತಕ್ಕಂತಹ ಬಸವನ ಬಾಗೇವಾಡಿಯನ್ನ ಯಾರು ಮಾಡಬೇಕಂದ್ರೆ ನೀವೆಲ್ಲರೂ ಸೇರಿ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಆ ಕಾರಣಕ್ಕಾಗಿ ಇವತ್ತು ಪೊಲೀಸ್ ಸ್ಟೇಷನ್ ಇಂದ ನಮ್ಮ ಎಲ್ಲ ಸಿಬ್ಬಂದಿಯವರು, ಅವರು ಆರಕ್ಷಕರು ನಮ್ಮನ್ನೆಲ್ಲವೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ರಕ್ಷಣೆ ಮಾಡ್ತಾರೆ. ಇವತ್ತು ವಿಚಾರ ಮಾಡಿ ಪ್ರತಿಯೊಂದು ಕೂಡ ರಕ್ಷಣೆ ಅಂದ್ರೆ ನಮ್ಮ ಪೊಲೀಸ್ ಸಿಬ್ಬಂದಿಯವರು, ಅವರು ನಮ್ಗೆ ಯಾವಾಗ ಕೂಡ ರಕ್ಷಕರಾಗಿರ್ತಾರೆ. ಆ ಕಾರಣಕ್ಕಾಗಿನೇ ನಿಮ್ಮ ಇವತ್ತಿನ ನಾಳಿನ ಬದುಕನ್ನು ಕೂಡ ರಕ್ಷಣೆ ಮಾಡುವಂತ ವ್ಯವಸ್ಥೆಯಲ್ಲಿ ನಮ್ಮ ಇಲಾಖೆಯನ್ನು ಮಾಡ್ತಾ ಇದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಕೊಡಬೇಕು. ಅಂತ ಒಂದು ಕಾರ್ಯವನ್ನು ಮಾಡುವಂತಹ ಇವತ್ತು ನಮ್ಮ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯವರಿಗೂ ಮತ್ತು ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಅವರಿಗೂ ಕೂಡ ನಾನು ಅಭಿನಂದಿಸುತ್ತೇನೆ. ಇಡೀ ವರ್ಷ ಏನು ಮಾರಾಟ ಆಗ್ಬೇಕಲ್ಲ ಮಧ್ಯ ಕೇವಲ ಒಂದು ರಾತ್ರಿ ಒಳಗೆ ಮಾರಾಟ ಆಗಿತ್ತು. ಯೋಚನೆ ಮಾಡಿ. ಆ ಸೆಲೆಬ್ರೇಷನ್ ಅಲ್ಲಿ ಇದ್ದವ್ರು ಯಾರು ಅಂದ್ರೆ ಯುವಕರು ಮತ್ತು ಯುವತಿಯರು. ನನಗೆ ಆಶ್ಚರ್ಯ ಅನಿಸ್ತದೆ, ಕಬ್ಬಿಣದ ಮಾಂಸಖಂಡಗಳನ್ನ ಉದಾಹ ಯಾರಿಗೂ ಚಕ್ಕದ ಕುಗ್ಗದ ಸಿಡಿಲ ಹೃದಯದ ಒಂದು 100 ಜನ ಶಿಖರ ಸಾಕು ಇಡೀ ಭಾರತ ಖಂಡದ ಚರಿತ್ರೆಯನ್ನು ಬದಲು ಮಾಡ್ತೇನೆ ಅಂತ ಹೇಳಿದ ಸ್ವಾಮಿ ವಿವೇಕಾನಂದರ ನೆಲದೊಳಗೆ ಯುವಕರು ಯುವತಿಯರು ಆ ಹೊಸ ವರ್ಷದಲ್ಲಿ ಕುಳ್ಕೊಂಡು ಅವ್ರ ಆಳುವ ಮಾದಕ ಮ್ಯೂಸಿಕ್ ಹಾಕೊಂಡು ಡಾನ್ಸ್ ಮಾಡ್ತಾ ಇದ್ರು. ನಿಮಗೆ ನೋವು ಅನ್ಸುತ್ತೆ. ಬೆಳಗ್ಗೆ ಹೋಗ್ಬೇಕಾದ್ರೆ ಒಂದು ಹುಡುಗ ಕುಡಿದು ತೇಲಾಡ್ತಾ ಇದ್ದಂತ ಒಂದು ಹುಡುಗಿನ ಹೊತ್ಕೊಂಡು ಹೋಗ್ತಾ ಇದ್ದ ಅವನು. ಇದನ್ನ ನಾವು ಈ ಸಮಾಜ ನಿರೀಕ್ಷೆ ಮಾಡ್ತಾ ಇರೋದು. ಯಾವ ಯುವಕರನ್ನ ನಾವು ಅಡಿಗರು ಹೇಳ್ತಾರೆ, ಕಟ್ಟು ಹೊಸ ನಾಡೊಂದನ್ನು ರಸದ ಬೀಳೊಂದನ್ನು ಹೊಸ ನೆಟ್ಟ ರುಕ್ಕುಕ್ಕಿ ಆರಿ ಹೋಗುವ ಮುನ್ನ ಹರೇದಿ ಮಾಂತ್ರಿಕನ ಮಾಟ ಮಸುಳುವ ಮುನ್ನ ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ಹೊಸ ನಾಡೊಂದನ್ನು ರಸದ ಬೀಳೊಂದನ್ನು ಅಂತ ಹೇಳಿದ್ರಲ್ಲ. ಇಂಥ ಯುವಕರನ್ನ ಕಟ್ಟಿಕೊಂಡು ದೇಶವನ್ನ ಕಟ್ಟೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತ ಒಂದು ಚಿಂತನೆಯನ್ನ ಮಾಡಿಕೊಂಡಾಗ